ನವೆಂಬರ್ 20 ಇವತ್ತು ಡೇಟು. ಎಕ್ಸಾಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2.5 ವರ್ಷ ತುಂಬಿರುವಂತ ಈ ಸಂದರ್ಭದಲ್ಲೇ ಕ್ರಾಂತಿ ಆಗುವಂತ ಎಲ್ಲ ಮುನ್ಸೂಚನೆ ಸ್ಪಷ್ಟವಾಗಿ ಈಗ ಕಾಣಿಸ್ತಾ ಇದೆ. ಯಾಕೆಂದ್ರೆ ಏನೂ ಆಗೇ ಇಲ್ಲ ಅನ್ನುವಂತ ರೀತಿಯಲ್ಲಿದ್ದಂತ ಕಾಂಗ್ರೆಸ್ ಒಮ್ಮೆಲೆ ಅಲ್ಲಿ ಏನೋ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನವೆಂಬರ್ ಕ್ರಾಂತಿಗೆ ವೇದಿಕೆ ಸೃಷ್ಟಿಯಾದಂತೆ ಕಾಣಿಸ್ತಾ ಇರುವಂತದ್ದು. ಬಿಕಾಸ್ ಡಿಕೆ ಬಣದ ಶಾಸಕರುಗಳು ಈಗ ದೆಹಲಿಗೆ ಹೋಗಿರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗಿದೆ. ಡಿಕೆಶಿ ಟೀಮ್ ದೆಹಲಿಗೆ ಹೋಗಿರುವಂತದ್ದು. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಲಾಗುವಂತ ನಿಟ್ಟಿನಲ್ಲಿ ಈ ಟೀಮ್ ಹೋದಂತೆ ಕಾಣಿಸ್ತಾ ಇದೆ. ಆಪ್ತರಿಂದ ಬಲ ಪ್ರದರ್ಶನ. ಹಾಗಾದ್ರೆ ಇಂದು ನಾಳೆ ಭಾನುವಾರ ಡಿಕೆ ಆಪ್ತ ಶಾಸಕರು ದೆಹಲಿಗೆ ಹೋಗಲಿದ್ದಾರೆ. ಇವತ್ತೊಂದು ಟೀಮ್ ಹೋಗಿದೆ, ನಾಳೆ ಮತ್ತೊಂದು ಟೀಮು, ನಾಡಿದ್ದು ಮತ್ತೊಂದು ಟೀಮು. ಈ ರೀತಿಯಾಗಿ ಟೀಮ್ ವೈಸ್ ಅವರು ಹೋಗ್ತಾ ಇದ್ದಾರೆ. 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಒಕ್ಕಲಿಗ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಾರ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಅಧಿಕಾರ ಹಂಚಿಕೆ ಸೂತ್ರದಡಿ ಹಂಚಿಕೆಗೆ ಪ್ಲಾನ್ ಅನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಡಿಕೆ ಶಿವಕುಮಾರ್ ಅವರು ಕೂಡ ನ್ಯಾಷನಲ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಹೇಳಿದ್ರು, ಅಧಿಕಾರ ಹಂಚಿಕೆ ಅನ್ನುವಂತ 4 ಗೋಡೆಗಳ ಮಧ್ಯೆ ನಮ್ಮಲ್ಲಿ ಆಗಿದೆ ಅಂತ. ನನ್ಗೂ ಮತ್ತು ಸಿದ್ದರಾಮಯ್ಯನವರಿಗೂ ಗೊತ್ತಿದೆ ಏನಾಗಿದೆ ಅನ್ನುವಂಥದ್ದು. ಇನ್ನು ಇವತ್ತು ಡಿಕೆ ಸುರೇಶ್ ಅವರ ಮಾತಿತ್ತಲ್ಲ, ಸ್ಪೆಷಲಿ ಡಿಕೆ ಸುರೇಶ್ ಅವರು ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ಅಣ್ಣನಿಗೆ ಅದೃಷ್ಟ ಇದ್ರೆ ಆಗ್ತಾರೆ ಅಂತ ಹೇಳಿದ್ರು. ಅದರ ಜೊತೆಗೆ ಕೊಟ್ಟ ಮಾತನ್ನ ನುಡಿದಂತೆ ನಡೆಯುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಇದುವರೆಗೂ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾರೆ ಅಂತ ಹೇಳುವ ಮುಖಾಂತರ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರು. ನೀವು ನೋಡಿ ಅವತ್ತು ಮಾತು ಕೊಟ್ಟಿದ್ರಲ್ಲ, ಅದರಂತೆ ನಡ್ಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಎಚ್ಚರಿಸುವಂತ ಕೆಲಸ ಆಗಿತ್ತು ಡಿಕೆ ಸುರೇಶ್ ಅವರಿಂದ. ಡಿಕೆ ಸುರೇಶ್ ಅವರು ದೆಹಲಿಲಿ ಠಿಕಾಣಿ ಹೂಡಿದ್ರು, ಅದಾದ್ಮೇಲೆ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು. ಅದರ ಜೊತೆಗೆ ಸ್ಪೆಷಲಿ ಸಿದ್ದರಾಮಯ್ಯನವರ ಹಾವಭಾವ ಇನ್ನಷ್ಟು ಜೋಶ್ ಬಂದಂತಾನೆ ಕಾಣಿಸ್ತಾ ಇತ್ತು. ಬಿಹಾರ ಎಲೆಕ್ಷನ್ ಆದ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ದೆಹಲಿಗೆ ಹೋಗಿ ಬಂದ ಬಳಿಕ ಆತ್ಮವಿಶ್ವಾಸ ಇನ್ನಷ್ಟು ಜಾಸ್ತಿ ಆಯ್ತಾ ಅನ್ನುವಂತ ಪ್ರಶ್ನೆ ಎದ್ದಿತ್ತು. ಯಾಕೆಂದ್ರೆ ನಾನು 17ನೇ ಬಜೆಟ್ ಅನ್ನ ಮಂಡಿಸ್ತೀನಿ, 16 ಬಜೆಟ್ ಅನ್ನ ಮಂಡಿಸಿ ಆಗಿದೆ, 17ನೇ ಬಜೆಟ್ ಅನ್ನ ಕೂಡ ಮಂಡಿಸ್ತೀನಿ ಅಂತ ಹೇಳಿದ್ರು. ಸಂಪುಟ ಪುನಾರಚನೆ ಆಗುತ್ತೆ ಅಂತ ಹೇಳಿದ್ರು. ಈ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಸೀಟ್ ಅನ್ನ ಬಿಟ್ಕೊಡೋದಕ್ಕೆ ನಾನು ರೆಡಿ ಇಲ್ಲ ಅನ್ನುವಂತ ಸ್ಪಷ್ಟ ಸೂಚನೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇತ್ತು ಸಿದ್ದರಾಮಯ್ಯ ಅವರು. ಸೊ ಹೀಗಾಗಿ ಫೈನಲ್ ಆಪ್ಷನ್, ಫೈನಲ್ ಅಸ್ತ್ರ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರ ಬಣ ಈಗ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಮುಖಾಂತರ ಬಳಸ್ಕೊಳ್ಳಿಕ್ ಮುಂದಾಗ್ತಾ ಇದೆಯಾ? ಅವರ ಟೀಮ್ನ ಶಾಸಕರುಗಳು ಹೈಕಮಾಂಡ್ ಮುಂದೆ ಒತ್ತಡವನ್ನು ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರ ಅಂತ. ಅರ್ಧ ಮುಗಿದ ಸರ್ಕಾರ, ದೆಹಲಿಗೆ ಹೋದ ಶಾಸಕರುಗಳು ಯಾರ್ಯಾರು ಅನ್ನುವಂಥದ್ದು ತೋರಿಸ್ತಾ ಇದೀವಿ. ಚಲುವರಾಯಸ್ವಾಮಿ ಅವರು ಮಂಡ್ಯ ಭಾಗದ ನಾಗಮಂಗಲದ ಶಾಸಕರು ಕಮ್ ಸಚಿವರು, ಕೃಷಿ ಸಚಿವರು, ಅವರು ಹೋಗಿದ್ದಾರೆ ಈಗ ಆಲ್ರೆಡಿ. ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕ, ಡಿಕೆ ಶಿವಕುಮಾರ್ ಅವರ ನೆಂಟರು, ಇವರು ರಿಲೇಟಿವ್ ಕೂಡ ಆಗಿರುವಂತದ್ದು, ಅವರು ಕೂಡ ಹೋಗಿದ್ದಾರೆ. ರವಿಕುಮಾರ್, ಗಣಿಗ ರವಿಕುಮಾರ್ ಮಂಡ್ಯದ ಶಾಸಕರು, ಒಕ್ಕಲಿಗ ಶಾಸಕ, ಇವರು ಕೂಡ ಹೋಗಿದ್ದಾರೆ. ಫಸ್ಟ್ ತೋರಿಸ್ತಾ ಇರುವಂತ ಈ 3 ಶಾಸಕರು ಒಕ್ಕಲಿಗ ಶಾಸಕರುಗಳು. ಇನ್ನ ಎಸ್.ಆರ್. ಶ್ರೀನಿವಾಸ್, ಗುಬ್ಬಿಯ MLA, JDS ನಲ್ಲಿ ಇದ್ದಂತವರು ಕಾಂಗ್ರೆಸ್ಗೆ ಬಂದಿರುವಂತದ್ದು. ಸ್ಪೆಷಲಿ ಡಿಕೆ ಶಿವಕುಮಾರ್ ಅವರ ಒಂದು ಕಾಳಜಿ ಇತ್ತು, ಇವರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಶ್ರೀನಿವಾಸ್ ಅವರು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ಗೆ ಬಂದ ಬಳಿಕ. ಇವರು ಕೂಡ ಹೋಗಿದ್ದಾರೆ. ಇನ್ನ ಶಿವಣ್ಣ ಅವರು ಆನೇಕಲ್ನ ಶಾಸಕರು, ಇವರು ಸ್ಪೆಷಲಿ ಬೆಂಗಳೂರು ಗ್ರಾಮಾಂತರ ಅಂತ ಇದೆಯಲ್ಲ ಲೋಕಸಭಾ ವ್ಯಾಪ್ತಿ, ಸೊ ಆ ಬೆಂಗಳೂರು ಗ್ರಾಮಾಂತರ ಅನ್ನುವಂಥ ಲೋಕಸಭಾ ವ್ಯಾಪ್ತಿಯಲ್ಲಿ ಇವ್ರದ್ದು ಒಂದು ಕ್ಷೇತ್ರ ಬರುತ್ತೆ. ಡಿಕೆ ಸುರೇಶ್ ಅವರ ಟೀಮ್ ನಲ್ಲಿ ಇರುವಂತ, ಡಿಕೆ ಶಿವಕುಮಾರ್ ಅವರ ಟೀಮ್ ನಲ್ಲಿ ಇರುವಂತ ಮತ್ತೊಬ್ಬ ಪ್ರಮುಖ ಶಾಸಕರು ಇವರು. ಇನ್ನ ದೆಹಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿರುವಂತ ಶಾಸಕರು ನಿಮ್ಗೆ ತೋರಿಸ್ತಾ ಇದ್ವಿ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ನೋಡ್ತಾರಿ ಈ ವರ್ಷಾಂತ್ಯದಲ್ಲಿ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾ ಇದ್ದಂತ ಒಂದು ಶಾಸಕರ ಗುಂಪಿತ್ತಲ್ಲ, ಅದರಲ್ಲಿ ಮುಂದಾಳತ್ವ ವಹಿಸಿದಂತವ್ರು ಅಂದ್ರೆ ಬಾಲಕೃಷ್ಣ ಅವರು. ಇನ್ನ ರಾಮನಗರದ ಶಾಸಕರಂತೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ನೋಡ್ತಾರಿ ಅಂತ ಹೇಳಿದ್ರು. ಅವರಿಗೆ ನೋಟಿಸ್ ಎಲ್ಲ ಕೊಡ್ಲಾಗಿತ್ತು. ಇಕ್ಬಾಲ್ ಹುಸೇನ್ ಅವರು ನಾಳೆ ಹೋಗ್ತಾ ಇದ್ದಾರೆ. ಇನ್ನ ಶಿವಗಂಗಾ ಬಸವರಾಜ್, ಚನ್ನಗಿರಿ ಶಾಸಕರು, ಅವರಂತೂ ಯಾರು ಹೇಳಲಿ ಬಿಡ್ಲಿ ಡಿಕೆ ಶಿವಕುಮಾರ್ ಆಗ್ತಾರೆ, ನೋಡ್ತಾರೆ. ಡಿಕೆ ಶಿವಕುಮಾರ್ ಪಕ್ಷವನ್ನ ಕಟ್ಟು ಬೆಳೆಸಿದ್ದಾರೆ, ಸಿಎಂ ಆಗಿ ಆಗ್ತಾರೆ ಅಂತ ಗಟ್ಟಿ ಧ್ವನಿಲಿ ಹೇಳ್ತಾ ಇದ್ರು, ಯಾರಿಗೂ ಕೇರೆ ಮಾಡ್ತಾ ಇರಲಿಲ್ಲ. ಇನ್ನ ಕದಲೂರು ಉದಯ್, ಮದ್ದೂರಿನ ಶಾಸಕರು, ಒಕ್ಕಲಿಗ ಶಾಸಕ, ಇವರು ಹೋಗಲಿದ್ದಾರೆ. ಎನ್ ಶ್ರೀನಿವಾಸ್, ನೆಲಮಂಗಲದ ಶಾಸಕರು, ಇವರು ಕೂಡ ಹೋಗಲಿದ್ದಾರೆ. ದಿನೇಶ್ ಗೂಳಿಗೌಡ, ವಿಧಾನ ಪರಿಷತ್ನ ಸದಸ್ಯರು, MLC, ಇವರು ಕೂಡ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ಆಲ್ರೆಡಿ ಒಂದು ಟೀಮ್ ಹೋಗಿದೆ, ನಾಳೆ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಮತ್ತೊಂದು ಟೀಮ್ ಹೋಗಲಿದೆ. ಅದಾದ್ಮೇಲೆ ಇನ್ಯಾರ್ಯಾರೆಲ್ಲ ಜಾಯಿನ್ ಆಗ್ತಾರೆ ನೋಡ್ಬೇಕು.
ಡಿ ಕೆ ಶಿವಕುಮಾರ್ ಪರವಾಗಿ ದೆಹಲಿಗೆ ಹಾರಲಿಕ್ಕೆ 8 ಶಾಸಕರು ರೆಡಿಯಾಗಿದ್ದಾರೆ. ಕೆಲವರಿಂದ ದೆಹಲಿ ಪ್ರಯಾಣ, ಇನ್ನು ಕೆಲವರು ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಒಟ್ಟು 10 ರಿಂದ 15 ಶಾಸಕರು ದೆಹಲಿಗೆ ಹೋಗುವಂತ ನಿರೀಕ್ಷೆಗಳಿರುವಂಥದ್ದು. ಆ ಟೀಮ್ಗೆ ಇನ್ನು ಯಾರು ಬೇಕಾದರೂ ಜಾಯಿನ್ ಆಗಬಹುದು, ಅಥವಾ ಇವರೇನಾದರೂ ಲೆಟರ್ ಗಿಟರ್ ತಗೊಂಡೋಗಿದ್ದಾರಾ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರ ಮುಂದೆ ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಮಾಡಲಿದ್ದಾರೆ ಇವರೆಲ್ಲರೂ ಕೂಡ. ಇದರಲ್ಲಿ ಉದ್ದೇಶ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂಥ ಪಟ್ಟು ಇದರಲ್ಲಿ. ನಾಟ್ ಓನ್ಲಿ ಒಕ್ಕಲಿಗ ಶಾಸಕರು, ಇಲ್ಲಿ ಬರೀ ಒಕ್ಕಲಿಗ ಶಾಸಕರು ಮಾತ್ರ ಹೋಗ್ತಾ ಇಲ್ಲ. ಅದರಲ್ಲಿ ಶಿವಗಂಗಾ ಬಸವರಾಜ್ ಇದ್ದಾರೆ, ಇಕ್ಬಾಲ್ ಹುಸೇನ್ ಇದ್ದಾರೆ, ಶ್ರೀನಿವಾಸ್ ಅವರಿದ್ದಾರೆ, ಅಂದರೆ ನೆಲಮಂಗಲದ ಶಾಸಕರು, ಶಿವಣ್ಣ ಅವರಿದ್ದಾರೆ, ಆನೇಕಲ್ನ ಶಾಸಕರು, ನಾಟ್ ಓನ್ಲಿ ಒಕ್ಕಲಿಗ ಸಮುದಾಯದ ಶಾಸಕರು. ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು, ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದಿದೆ, ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಈ ಸಂದರ್ಭದಲ್ಲೇ ಅಧಿಕಾರ ಹಂಚಿಕೆ ಅನ್ನುವಂಥ ಒಪ್ಪಂದ ಆಗಿದ್ರೆ ಅವರಿಗೆ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಟ್ಟಿ ಧ್ವನಿಲಿ ಮಾತನಾಡಲಿದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಇಷ್ಟು ಜನ ಹೋಗ್ಲಿದ್ದಾರೆ ಅಂತ. ಆ ಲಿಸ್ಟ್ ಇನ್ನೂ ಕೂಡ ದೊಡ್ಡದಾಗ್ಬೋದು, ಗೊತ್ತಿಲ್ಲ ಆ ಲಿಸ್ಟ್ ಇನ್ನೂ ದೊಡ್ಡದಾಗುತ್ತಾ ಏನು ಅಂತ. ಆದ್ರೆ ಇದು ಜಸ್ಟ್ ಟ್ರೈಲರ್, ಅದು ಕೂಡ ಗೊತ್ತಿಲ್ಲ. ಜಸ್ಟ್ ಟ್ರೈಲರ್ ಬಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ. ನೋಡಿ, ಇಷ್ಟು ಜಾಣ ಹೆಜ್ಜೆ ಅಂದ್ರೆ ಅವ್ರು ಬೆಂಗಳೂರಲ್ಲೇ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಡಿ ಕೆ ಸುರೇಶ್ ಅವರು ಕೂಡ ಇದ್ದಾರೆ, ಅವರೆಲ್ಲೂ ಹೋಗ್ತಾ ಇಲ್ಲ.